ಇವತ್ತು ನಾನು ಮೊಟ್ಟೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಮೊಟ್ಟೆ ಸಾರು ಅಂದರೆ ನಾವು ನಮನ ಕುಕಿಂಗ್ ಯೂಟ್ಯೂಬ್ ಚಾನಲಲ್ಲಿ ಒಂದು ಮೊಟ್ಟೆ ಸಾರು ಹಾಕಿದ್ದು, ಅದು ತುಂಬ ವೈರಲ್ ಆಯಿತು. ಆದರೆ ಅದು ರೆಡ್ ಕಲರ್ ಮಾಡಿದೆ, ಇದು ಗ್ರೀನ್ ಕಲರ್ ಮಾಡಿ ತೋರಿಸ್ತೀನಿ. ಸೇಮ್ ಅದೇ ಮಸಾಲ, ಅದೇ ಟೇಸ್ಟು. ಇದು ಅದಕ್ಕಿಂತಲೂ ಇನ್ನೂ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಯಾರಾದರೂ ಮೋನೋ ಅಪ್ಲೈ ಮಾಡೋರು ಯಾರಾದರೂ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಚಾನಲ್ನಲ್ಲಿ ನಂಬರ್ ಐತೆ, ನಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್, ದಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಅಂತ ಎರಡೂ ಚಾನಲ್ನಲ್ಲೂ ನಮ್ಮ ನಂಬರ್ ಕೊಟ್ಟಿದ್ದೀವಿ. ಆ ಚಾನಲಲ್ಲಿ ನಮ್ಮ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತು ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಅದಕ್ಕೆ ಅಂತ ನಾವು ಫೀಸು ಇಟ್ಕೊಂಡಿದ್ದೀವಿ. ನೀವು ಏನಾದ್ರು ಇಷ್ಟ ಆಯಿತು, ಯಾರಿಗಾದ್ರೂ ಮೋನೋ ಅಪ್ಲೈ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಅನ್ನೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಚೆಕ್ ಮಾಡಿಬಿಟ್ಟು ಆಗುತ್ತಾ ಇಲ್ವಾ, ಆಮೇಲೆ ಅಪ್ಲೈ ಮಾಡಿದ್ರೆ ಸಕ್ಸಸ್ ಆಗುತ್ತೆ, ಎಲ್ಲ ಪ್ರತಿಯೊಂದು ಅವಳು ಚೆಕ್ ಮಾಡ್ತಾಳೆ. ಆಮೇಲೆ ಚಾನಲ್ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ನನ್ನ ಮಗಳು ಚೆಕ್ ಮಾಡಿಕೊಡ್ತಾಳೆ. ಆಮೇಲೆ ಅದಕ್ಕೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ತುಂಬ ಇಂಪಾರ್ಟೆಂಟು, ಅವೆರಡು ಇರಲೇಬೇಕು. ಆಮೇಲೆ ಗೊತ್ತಿದ್ದರೆ ನೀವೇ ಮಾಡ್ಕೋಬೋದು, ಗೊತ್ತಿಲ್ಲ ಅಂದರೆ ಅಂಥವ್ರಿಗೆ ಈ ವಿಡಿಯೋ ಮಾಡ್ತಾ ಇರೋದು. ಯಾರಾದರೂ ಗೊತ್ತಿಲ್ಲದೆ ಇರೋರು ತುಂಬ ಜನ ಇರ್ತಾರಲ್ವ, 4,000 ವಾಚ್ ಅವರು, 1,000 ಸಬ್ಸ್ಕ್ರೈಬರ್ ಆದಮೇಲೆ ಗೊತ್ತಿಲ್ಲ ಅನ್ನೋರು ತುಂಬ ಜನ ಇರ್ತಾರಲ್ಲ, ಅಂಥವರು ಈ ವಿಡಿಯೋ ಏನಾದ್ರು ನೋಡಿದ್ರು ಅಂದರೆ ನಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿ, ಇಲ್ಲ ದಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿ. ಸೇಮ್ ನಮ್ಮ ನಾವು ತಮ್ಲೈನ್ ಹಾಕಿಲ್ಲ, ಸೇಮ್ ಅದೇ ತಮ್ಲೈನು. ಈ ಚಾನಲಲ್ಲಿ ಯಾವ ಥರ ತಮ್ಲೈನ್ ಐತೆ ಅದು ಅದೇ ಥರ ತಮ್ಲೈನು ಅದರಲ್ಲೂ ಐತೆ. ಚೆಕ್ ಮಾಡಿ ನನ್ನ ನಂಬರ್ಗೆ ವಾಟ್ಸಪ್ ಮಾಡುತ್ತು ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದು ಕೂಡ ಮಾಡ್ತಾಳೆ. ಏನೇ ಪ್ರಾಬ್ಲಮ್ ಇದ್ದರೂ ನಿಮ್ಮ ಚಾನಲ್ ಚೆಕ್ ಮಾಡಿ ನನ್ನ ಮಗಳು ಚೆಕ್ ಮಾಡ್ತಾಳೆ. ಆಸಕ್ತಿ ಇರೋರು ನಂಬರ್ಗೆ ಕಾಲ್ ಮಾಡೋ ಹಾಗಿಲ್ಲ, ಡೈರೆಕ್ಟ್ ಕಾಲ್ ಮಾಡಿದ್ರೆ ನಾವು ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಆವಾಗ ನನ್ನ ಮಗಳು ರಿಪ್ಲೈ ಮಾಡ್ತಾಳೆ, ನಾನು ರಿಪ್ಲೈ ಮಾಡ್ತೀನಿ. ಡೈರೆಕ್ಟಾಗಿ ಕಾಲ್ ಮಾಡ್ತು ಅಂದರೆ ನಾವು ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ಡೈರೆಕ್ಟ್ ಕಾಲ್ ಎತ್ತಕ್ಕಾಗೋದಿಲ್ಲ. ಅದಕ್ಕೋಸ್ಕರ ವಾಟ್ಸಪ್ಪಲ್ಲಿ ಏನೇ ಇದ್ದರೂ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನಾವು ರಿಪ್ಲೈ ಮಾಡ್ತೀವಿ. ಬನ್ನಿ ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ, ಕಡಾಯಿ ಬಿಸಿ ಆಯಿತು. ಅದಕ್ಕೆ ಒಂದು 3-4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಗೆಡ್ಡೆ, ದೊಡ್ಡ ಗೆಡ್ಡೆ ಈರುಳ್ಳಿ, ಅದರಲ್ಲಿ ಅರ್ಧ ಈರುಳ್ಳಿನ ನಾನು ಒಗ್ಗರಣೆಗೆ ಅರ್ಧ ಇಟ್ಟಿದ್ದೀನಿ, ಇನ್ನು ಅರ್ಧ ಇಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಎತ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ವಾಸನೆ ಬಂದರೆ ಮೊಟ್ಟೆ ಸಾರು ಟೇಸ್ಟ್ ಬರೋದಿಲ್ಲ, ಹಸಿ ವಾಸನೆ ಹೊಡಿತದೆ. ನೋಡಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಒಂದು 3 ಚಕ್ಕೆ ಪೀಸು, ಒಂದೇ ಒಂದು ಲವಂಗ, ಇಲ್ಲಿ ಒಂದು 6-7 8 ಇರ್ಬೋದೇನೋ, 8 ಹಸಿಮೆಣ್ಸಿಕಾಯಿ, ಚಿಕ್ಕ ಮೆಣಸಿಕಾಯಿ, ಸ್ವಲ್ಪ ಖಾರ ಇರ್ತದೆ ಇದು, ಅಷ್ಟು ಹಾಕ್ಕೊಂಡಿದ್ದೀನಿ. ಪುದೀನ ಕೊತ್ತಂಬರಿ ಇಲ್ಲಿ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನೋಡಿರಿ. ಯಾವತ್ತೂ ಪುದೀನ ಕೊತ್ತಂಬರಿ ಎಕ್ಸ್ಟ್ರಾ ಹಾಕ್ಕೋಬೇಕು, ಚಿಕನ್ಗಾಗಲಿ ಮೊಟ್ಟೆಗಾಗಲಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದೊಂದು ಕೈ ಹಿಡಿಯಷ್ಟು ತೊಗೊಂಡಿದ್ದೀನಿ ನೋಡಿ. ಇದನ್ನು ಒಂದು ಕೈ ಹಿಡಿಯಷ್ಟು ಚೆನ್ನಾಗಿ ವಾಶ್ ಮಾಡಿ ಅದರೊಳಗಡೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮುದ್ದೆಗಂತೂ ತುಂಬಾ ಚೆನ್ನಾಗಿರ್ತವೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ, ನೀವೇ ಹೇಳ್ತೀರ. ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈ ಥರ ನೋಡಿ. ಇದು ಧನಿಯಾ ಪುಡಿ ಬಂದು ಮನೇಲೇ ಮಾಡಿಸಿರೋದು, ಚಿಕ್ಕ ಸ್ಪೂನು ನಾನು ತೊಗೊಂಡಿರೋದು. ಅದಕ್ಕೆ ನಾನು 3 ಸ್ಪೂನು, ಈ ಸ್ಪೂನಲ್ಲಿ 3 ಸ್ಪೂನ್ ಹಾಕಿದ್ದೀನಿ. ದೊಡ್ಡ ಸ್ಪೂನ್ ಆದರೆ 1 ಸ್ಪೂನ್ ಸಾಕು ಧನಿಯಾ ಪೌಡರು. ಇಲ್ಲಿ ನಾನು ಚಿಲ್ಲಿ ಪೌಡ್ರು ಯೂಸ್ ಮಾಡ್ತಾಯಿಲ್ಲ, ಏಕೆಂದರೆ ಖಾರಕ್ಕೆ ಹಸಿಮೆಣ್ಸಿಕಾಯಿ ಹಾಕಿದ್ದೀನಲ್ಲ, ಅವರಿಗೆ ಗ್ರೀನ್ ಕಲರ್ ಇಷ್ಟ. ಒಂದೊಂದು ಮನೆ ರೆಡ್ ಕಲರ್ ಇಷ್ಟ, ಒಂದೊಂದು ಮನೆ ಗ್ರೀನ್ ಕಲರ್ ಇಷ್ಟ. ಅದಕ್ಕೆ ನಾನು ಇವರು ಗ್ರೀನ್ ಕಲರ್ ಮಾಡು ಅಂದರು, ಅದಕ್ಕೆ ಇದು ಮಾಡ್ತಾಯಿದ್ದೀನಿ ನೋಡಿ. ಒಂದು ಟೊಮೊಟೊನ, ದೊಡ್ಡ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ, ಸ್ವಲ್ಪ ಅದು ಮೆತ್ತೆ ಆಗಲಿ. ಇದು ಬಂದು ಚಿಕ್ಕ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೆ, ಅದರಲ್ಲಿ ಚಿಕ್ಕ ಹೋಳಲ್ಲಿ ಅರ್ಧ ತೊಗೊಂಡಿದ್ದೆ. ಒಂದು ತೆಂಗಿನಕಾಯಿಲಿ 2 ಭಾಗ ಆಗುತ್ತಲ್ಲ, ಆ ಥರ ಚಿಕ್ಕ ಹೋಳಲ್ಲಿ ಅರ್ಧ, ಅದನ್ನ ನಾನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ನಾವು ಪೀಸ್ ಮಾಡಿ ಹಾಕಿದ್ರೆ ಒಂದೊಂದು ಮಿಕ್ಸಿ ಗ್ರೌಂಡ್ ಇದಾಗುತ್ತೆ, ನುಣ್ಣಗಾಗುತ್ತೆ, ಇಲ್ಲಾಂದ್ರೆ ಒಂದೊಂದು ಮಿಕ್ಸಿ ನುಣ್ಣಗಾಗೋದಿಲ್ಲ, ಆ ತೆಂಗಿನಕಾಯಿ ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೇನು ಮಾಡಿದ್ವಿ, ಫಸ್ಟು ಪುಡಿ ಮಾಡಿ ಇದ್ರೊಳಗಡೆ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ ಅಂತ ನಾನು ಪುಡಿ ಮಾಡಿ ಅದರೊಳಗಡೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದು ಫ್ರೈ ಆಯಿತು. ಇದು ತಣ್ಣಗಾಗೋ ತನಕ ವೆಯ್ಟ್ ಮಾಡಿ, ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು. ಮತ್ತು ನಾನು ಅದೇ ಕಡಾಯಿನ ವಾಶ್ ಮಾಡಿಟ್ಟಿದ್ದೀನಿ, ಮತ್ತು ಅದೇ ಮಸಾಲೆ ಹಾಕಿಡ್ಬೋದು. ನಾನು ಒಗ್ಗರಣೆ ಮಾಡ್ತಾ ಕಪ್ಪಗಾಗೋಯ್ತದೆ ಬಾಣಲೆ, ಅದಕ್ಕೆ ನಾನು ವಾಶ್ ಮಾಡಿಬಿಟ್ಟು 2 ಸೌಟಷ್ಟು, ಚಿಕ್ಕ ಸೌಟು ಅದು, ಅದರಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಯಾಕೆಂದರೆ ಇದಕ್ಕೆ ಎಕ್ಸ್ಟ್ರಾ ಆಯಿಲ್ ಬೇಕು, ಆವಾಗಲೇ ಚೆನ್ನಾಗಾಗೋದು. ಅರ್ಧ ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ, ಅದನ್ನೇ ನಾನು ಫ್ರೈಗೆ ಇಟ್ಕೊಂಡಿದ್ದೀನಿ. ಅದು ಆಯಿಲ್ ಬಿಸಿ ಆಯಿತು, ಅದಕ್ಕೆ ಇವಾಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ 2 ಚಕ್ಕೆ, 1 ಏಲಕ್ಕಿಕಾಯಿ, ಮರಾಠಿ ಮೊಗ್ಗು, ಕಸ್ತೂರಿ ಮೇಥಿ,
ಇದು ಬಿರಿಯಾನಿ ಎಲೆ ನಾವು ಏನಕ್ಕೆ ಇವಾಗ ಹಾಕ್ತೀವಿ ಅಂದರೆ ಫಸ್ಟೇ ಆಯಿಲ್ಗೆ ಹಾಕೋಬೋದು. ಆಯಿಲ್ಗೆ ಹಾಕಿದ ತಕ್ಷಣ ಒಂದೊಂದು ಸಲ ಎಣ್ಣೆ ಬಿಸಿ ಆಗೋಗಿರ್ತದೆ. ಆವಾಗ ನಾವೇನಾದರೂ ಡೈರೆಕ್ಟಾಗಿ ಚಕ್ಕೆ ಲವಂಗ ಈ ಕಸ್ತೂರಿ ಮೇಥಿ ಹಾಕಿದ್ರೆ ಕಪ್ಪಗಾಗೋಗುತ್ತೆ. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಈರುಳ್ಳಿ ಹಾಕಿ ನಂತರ ಇದನ್ನ ಹಾಕಿದ್ರೆ ಕಲ್ಲರ್ ಅದೇ ಥರ ಉಳಿತದೆ. ನಾವು ಇವಾಗ ಕಸ್ತೂರಿ ಮೇಥಿ ಹಾಕಿದಲ್ಲಿ ಎಷ್ಟು ಘಮ ಘಮ ಅಂತೈತೆ ಗೊತ್ತಾ, ತುಂಬಾ ಚೆನ್ನಾಗಿತ್ತು ನೋಡಿ. ನಾನು ಮಿಕ್ಸಿ ಆಡಿಸ್ಕೊಬಂದೆ, ಪೇಸ್ಟ್ ಮಾಡಿದೆ ನೋಡಿರಿ. ಆ ಕಲ್ಲರ್ ಸ್ವಲ್ಪನೂ ಚೇಂಜ್ ಆಗಿಲ್ಲ ಕಸ್ತೂರಿ ಮೇಥಿದು. ನೀವು ಹಾಗೆ ಮಾಡಿ. ಬಿಸಿ ಆಯಿಲ್ಗೆ ಚಕ್ಕೆ ಆಗಲಿ ಕಸ್ತೂರಿ ಮೇಥಿ ಆಗಲಿ ಹಾಕ್ಬೇಡಿ, ಕಪ್ಪಾಗಿ ಹೋಗುತ್ತೆ ಅದು. ಈರುಳ್ಳಿ ಹಾಕಿ ಕೊನೆಯಲ್ಲಿ ಬೇಕಾದ್ರೆ ಹಾಕೋಬೋದು ಅದನ್ನು ನೋಡಿ. ಇವಾಗ ನಾನು ಅದನ್ನೂ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ, ಮಿಕ್ಸಿಲಿ ರುಬ್ಬಿರೋದನ್ನು. ಇವಾಗ ನಾವು ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೋಬೇಕಷ್ಟೆ. ತುಂಬ ಈಸಿ, ಎಷ್ಟು ಈಸಿಯಿಂದ ಮಾಡ್ಕೊಬೋದು ಅಂದರೆ ತುಂಬಾ ಈಸಿಯಿಂದ ಮಾಡ್ಕೊಬೋದು. ನೋಡಿರಿ, ಈ ಮಿಕ್ಸಿಯೆಲ್ಲ ತೊಳೆದ್ಬಿಟ್ಟು ಅದರೊಳಗಡೆ ಹಾಕ್ತಾಯಿದ್ದೀನಿ. ಅದು ವೇಸ್ಟ್ ಮಾಡಬಾರ್ದು ನೋಡಿ. ಗ್ರೀನ್ ಕಲರ್ ನೋಡಿ, ಏನು ಕಲರ್ ಸಖತ್ತಾಗಿ ಕಾಣಿಸ್ತದೆ. ಸ್ವಲ್ಪ ಅರಿಶಿನ ಹಾಕಿದ್ನಲ್ಲ, ಕಲರ್ ಈ ಥರ ಹಸಿರು ಅರಿಶಿನ ಎರಡು ಮಿಕ್ಸಾಗಿ ಈ ಕಲರ್ ಬಂದಿದೆ. ನೀರು ಜಾಸ್ತಿ ತೆಳುನೂ ಮಾಡಬಾರ್ದು, ಜಾಸ್ತಿ ಗಟ್ಟಿನೂ ಮಾಡಬಾರ್ದು, ಮೀಡಿಯಮ್ ಆಗಿರಬೇಕು. ಇದೊಂದು ಇಬ್ಬರಿಗೆ ತಾನೇ ನಾನು ಮಾಡ್ತಾಯಿರೋದು, ಅದಕ್ಕೆ ಇಷ್ಟು ಮಾಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ. ಇವಾಗ ಇದನ್ನು ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ತೀನಿ. 10 ನಿಮಿಷ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ, ಅದು ಮುಚ್ಚಳ ಮುಚ್ಚಿ ಕುದಿಸಿದ್ದೀನಿ. ಇವಾಗ ನೋಡಿರಿ, ನಾನು 5 ಮೊಟ್ಟೆ ತೊಗೊಂಡಿದ್ದೀನಿ. ಇಲ್ಲಿ 5 ಮೊಟ್ಟೆ ಅದನ್ನು ಅವರು 2 ಟೈಮ್ಗೆ ಇಟ್ಕೋತಾರೆ, ಮಧ್ಯಾಹ್ನ ರಾತ್ರಿಗೆ ಇರೋರೇ ಇಬ್ಬರು. ನೋಡಿ ಕುದೀತಾ ಐತೆ, ಎಣ್ಣೆ ಎಲ್ಲ ಮೇಲೆ ಬರ್ತಾಯಿದೆ. ಇವಾಗ ಅಲ್ಲಿ ತನಕನೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಸಾಲೆನ ಕುದಿಸ್ಬೇಕು. ಆವಾಗಲೇ ಸಾಂಬಾರು ರುಚಿ ಬರೋದು. ಇಲ್ಲಾಂದ್ರೆ ಹಸಿ ವಾಸನೆ ಇದ್ದರೆ ಚೆನ್ನಾಗಿ ಬರೋದಿಲ್ಲ ನೋಡಿ. ಎಣ್ಣೆ ಎಲ್ಲ ಮೇಲೆ ಬರ್ತಾಯಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿದೆ. ಸ್ಟವ್ ಆಫ್ ಮಾಡಿ ಈಗ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ನೋಡಿರಿ. ಅದನ್ನು ಈ ಥರ ಒಂದು ದೂರಕ್ಕೆ ಈ ಥರ ಹಾಕ್ಕೊಂಡು ಬರ್ತೀನಿ ನೋಡಿರಿ. ಏಕೆಂದರೆ ಒಂದು ಕೈಯಲ್ಲಿ ಮೊಬೈಲ್ ಹಿಡಿದಿದೆ, ಅದಕ್ಕೋಸ್ಕರ ನಾನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ತೋರಿಸ್ತಾಯಿದ್ದೀನಿ ನೋಡಿ. ಈ ಮೊಟ್ಟೆನೂ ಹಾಕಿದ್ದೀನಿ ನೋಡಿರಿ. ಇವಾಗ ಸುತ್ತ ದೂರ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ನಾನು ಮುಚ್ಚಳ ಮುಚ್ಚಿ ಮತ್ತೆ ಸ್ಟವ್ ಆನ್ ಮಾಡ್ತೀನಿ. ಸ್ಟವ್ ಆನ್ ಮಾಡಿ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಿಡ್ತೀನಿ. ಇವಾಗ ನೋಡಿ, ಇವಾಗ ಸ್ಟವ್ ಆನ್ ಮಾಡಿದೆ, ಮತ್ತೆ ಮುಚ್ಚಿದ್ದೀನಿ. ಫುಲ್ಲು ಮೀಡಿಯಮ್ ಫ್ಲೇಮಲ್ಲೇ 10 ನಿಮಿಷ ಬಿಡ್ತೀನಿ. 10 ನಿಮಿಷ ಬಿಟ್ಟು ಮುಚ್ಚಳ ತೆಗೆದು ನೋಡಿರಿ, ಏನು ಸಖತ್ತಾಗಿ ಮೊಟ್ಟೆ ಒಂದು ಚೂರು ಒಡೆದೋಗೋದಿಲ್ಲ ಗೊತ್ತಾ. ನಾವು ಹೇಗೆ ಹಾಕಿದೋ ಅದೇ ಥರ ಬರುತ್ತೆ. ಇವಾಗ ನಾವು ಅದು ಒಡೆದ ತಕ್ಷಣ ಕರಂಡಿ ಹಾಕಿ ತಿರುಗಿಸ್ಬಾರ್ದು, ಅಂದರೆ ಸೌಟ್ ಹಾಕಿ ತಿರುಗಿಸ್ಬಾರ್ದು ನೋಡಿ. 10 ನಿಮಿಷ ಆಯಿತು, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ತಿರುಗಿಸಿ ತೋರಿಸ್ತೀನಿ ನೋಡಿ. ಇವಾಗ ಯಾವ ಥರ ಅಂದರೆ ತಿರುಗಿಸ್ರೆ ನಾವು ಯಾವ ಥರ ಹಾಕಿದೋ ಮೊಟ್ಟೆ ಅದೇ ಥರ ಬಂದಿದೆ ನೋಡಿ. ಇಷ್ಟೇ. ಅವಾಗ ತಿನ್ನೋದಕ್ಕೂ ಚೆನ್ನಾಗಿರ್ತದೆ. ಒಬ್ಬೊಬ್ರು ಏನು ಮಾಡ್ತಾರೆ, ಸ್ಟವ್ ಆನ್ ಮಾಡಿಬಿಟ್ಟು ಮೊಟ್ಟೆ ಹೊಡೆದಾಕ್ತಾರೆ. ದಯವಿಟ್ಟು ಆ ಥರ ಮೊಟ್ಟೆ ಹೊಡೆದಾಕ್ಬೇಡಿ, ಎಲ್ಲ ಛಿದ್ರ ಆಗೋಯ್ತದೆ ಮೊಟ್ಟೆ. ನಮ್ಗೆ ತಿನ್ನೋಕ್ಕೆ ಸ್ವಲ್ಪನೂ ಸಿಗೋದಿಲ್ಲ, ಎಲ್ಲ ಗ್ರೇವಿ ಥರ ಆಗೋಯ್ತದೆ, ಸಾಂಬಾರು ಚೆನ್ನಾಗಿರೋದಿಲ್ಲ ನೋಡಿ. ಈ ಥರ ಮಾಡ್ಕೊತೀನಿ. ನೀವು ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ಒಂದು ಸಲ ಟ್ರೈ ಮಾಡಿ ನೋಡಿ. ಚಪಾತಿಗೆ, ಮುದ್ದೆಗೆ, ರೈಸ್ಗಂತ ಸೂಪರಾಗಿರ್ತದೆ ನೋಡಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ಯಾರಾದರೂ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಹಿಂಗೆ ಎಣ್ಣೆ ಎಲ್ಲ ಮೇಲೆ ಬರ್ತಾಯಿದೆ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಸೂಪರಾಗಿತ್ತು ಮೊಟ್ಟೆ ಸಾರು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.